ಮಾತಾಡ್ಲಿಕ್ಕೆ ಅವರು ಹಿಂದ ಮುಂದೆ ನೋಡ್ಬೇಕು, ಬಹಳ ವಿಚಾರ ಮಾಡಬೇಕು. ಆ ನಿಟ್ಟಿನೊಳಗೆ ಕನ್ನೇರಿ ಶ್ರೀಗಳವರು ಆ ಮಾತುಗಳನ್ನ ಆಡಿದ್ದಾರೆ. ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನಮ್ಮ ದೇವಾನು ದೇವತೆಗಳ ಬಗ್ಗೆ ಬಹಳ ಕೆಟ್ಟದಾಗಿ ಮಾತನಾಡಿರ್ತಕ್ಕಂಥವ್ರ ಬಗ್ಗೆ ಸಹಿಸ್ಕೊಂಡಿವಿ, ಸುಮ್ಮನಿದ್ದೀವಿ. ಕರೆ ಅಂದ್ರೆ ಅವರ ವಿರುದ್ಧ FIR ಆಗಬೇಕಾಗಿತ್ತು, ಅವರ ವಿರುದ್ಧ ಕೇಸ್ ಆಗಬೇಕಾಗಿತ್ತು, ಅವರನ್ನ ಕರ್ನಾಡಿನಿಂದ ಗಡಿಪಾರು ಮಾಡಬೇಕಾಗಿತ್ತು. ದುರಂತ ಏನಂದ್ರೆ ಹಂಗ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಚ್ಯುತಿ ತರುವಂತ ಮಾತನಾಡಿರ್ತಕ್ಕಂಥವರಿಗೆ ಕನ್ನೇರಿ ಶ್ರೀಗಳವರು ಉತ್ತರ ಕೊಟ್ರೆ ಅವರನ್ನ ಕರ್ನಾಡಿನಿಂದ ನಿರ್ಬಂಧವನ್ನ ಏರ್ತಾರೆ ಅಂದ್ರೆ ಇದರಿಂದ ಎಷ್ಟು ದೊಡ್ಡ ಷಡ್ಯಂತ್ರ ಇದೆ ಅಂತಕ್ಕಂಥದ್ದನ್ನ ಎಲ್ಲಾ ಹಿಂದೂಗಳು ಅರ್ಥ ಮಾಡ್ಕೋಬೇಕು. ಆ ಹಿನ್ನೆಲೆಯೊಳಗ ಕನ್ನೇರಿ ಶ್ರೀಗಳವರಿಗೆ ಏನು ನಿರ್ಬಂಧವನ್ನ ಏರಿದ್ದಾರೆ ರಾಜ್ಯ ಸರ್ಕಾರದ ವತಿಯಿಂದ ಅದು ಹಿಂಪಡಿಬೇಕು ಅಂತಕ್ಕಂಥ ಉಗ್ರವಾದ ಆಗ್ರಹ ನಮ್ಮದು ಸರ್ಕಾರಕ್ಕೆ ಈ ಮುಖಾಂತರವಾಗಿ ತಿಳಿಸಲಿಕ್ಕೆ ಬಯಸ್ತೇವೆ. ಸುಮಾರು ನಮ್ಮ ನಾಡಿನಲ್ಲಿ ಒಂದು 5,000 ಪ್ರಜೆಗಳು ಸಹಿ ಸಂಗ್ರಹವನ್ನ ನೀಡಿದ್ದಾರೆ. ಜೊತೆಗೆ ಎಲ್ಲ ಹಿಂದೂ ಧರ್ಮದ ಎಲ್ಲ ಪೂಜ್ಯರು ಕೂಡ ಇದಕ್ಕೆ ಸಮ್ಮತಿಯನ್ನ ಸೂಚಿಸಿದ್ದಾರೆ. ಈ ರೀತಿ ಆಗಬಾರದು, ಇದನ್ನ ನಾವು ನಿಗ್ರಹಿಸಬೇಕು, ಎಲ್ಲರೂ ಒಂದಾಗಬೇಕು ಅಂತಕ್ಕಂಥ ಸಂದೇಶವನ್ನ ಎಲ್ಲರೂ ಕೂಡ ನೀಡಿದ್ದಾರೆ. ಕನ್ನೇರಿ ಶ್ರೀಗಳು ಸರಿಯಾಗಿ ಮಾತನಾಡಿದ್ದಾರೆ. ಯಾಕಂದ್ರೆ ಯಾವ ವ್ಯಕ್ತಿ ತಪ್ಪು ಮಾಡ್ತಾನ ಮನಿ ಒಳಗ ತಂದೆ ಆದವ ಬೈದು ಬುದ್ಧಿ ಹೇಳ್ತಾನ. ಬರೇ ಕನ್ನೇರಿ ಶ್ರೀಗಳು ಒಂದು ಶಬ್ದವನ್ನು ಬಳಕೆ ಮಾಡಿದಾರಲ್ಲ, ಆ ಶಬ್ದವನ್ನ ವಚನ ಸಾಹಿತ್ಯಗಳೆಲ್ಲನೂ ಕೂಡ ಬಳಕೆಯಾಗಿದೆ. 12ನೇ ಶತಮಾನದಲ್ಲಿ ಅಂಬಿಗರ ಚೌಡಯ್ಯನವರ ಒಂದು ವಚನದಲ್ಲಿ ಆ ಶಬ್ದ ಬಳಕೆಯಾಗ್ಯದ. ಹಿರಿದಾದ ಲಿಂಗವ ಬಿಟ್ಟು ಅಡಿವಿ ಒಳಗಣ ಹಿರಿದಾದ ಲಿಂಗಕ್ಕೆ ಅಡ್ಡ ದಿಡ್ಡಿ ಬಿದ್ದು ಬೇಡಿಕೊಳ್ಳುವ ದೊಡ್ಡ ಮೂಳನ ಮಕದ ಮೇಲೆ ಎಡಪಾದ ರಕ್ಷಿ ತಗೊಂಡು ಲಟಲಟನೆ ಒಡಿಯಂದ ಅಂಬಿಗರ ಚೌಡಯ್ಯ ಅಂತ ಹೇಳಿ ಶರಣರು ಅವಾಗೆ ಅದು ಎಚ್ಚರಿಸಿದ್ದಾರೆ. ಯಾವ ವ್ಯಕ್ತಿ ಜಗತ್ತಿನೊಳಗ ತಪ್ಪು ಮಾಡ್ತಾನ ಅವನಿಗೆ ಸರಿಯಾಗಿ ಬೈದು ಬುದ್ಧಿ ಹೇಳ್ತಕ್ಕಂಥ ಹಕ್ಕು ಯಾರಿಗಿರ್ತದ ಅಂದ್ರ ಗುರುಗಳಿಗಿರ್ತದ. ಆ ಒಂದು ಶಬ್ದವನ್ನೇ ಕನ್ನೇರಿ ಶ್ರೀಗಳು ಬಳಕೆ ಮಾಡಿದ್ರೆ ಅದೇನು ಅಂತ ದೊಡ್ಡ ತಪ್ಪಲ್ಲ ಅದು. ಆದ್ರೆ ಹಿಂದ್ಗಡೆ ಇರ್ತಕ್ಕಂಥ ಕೆಲವೊಬ್ಬ ರಾಜಕಾರಣಿಗಳಾಗಿರ್ಬೋದು, ಕೆಲವೊಂದು ಅಪಪ್ರಚಾರಕರಾಗಿರ್ಬೋದು, ಸರಿಯಾಗಿ ಮಾರ್ಗದರ್ಶನ ಮಾಡ್ತಕ್ಕಂಥ ಒಬ್ಬ ಗುರುಗಳಿಗೆ ನಿರ್ಬಂಧವನ್ನ ಏರ್ತದೆ ಇದ್ರಲ್ಲ, ಇದು ಬಹಳಷ್ಟು ಖಂಡನೀಯವಾಗಿರ್ತಕ್ಕಂಥದ್ದು. ಅದು ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಯಾವ ವ್ಯಕ್ತಿ ತಪ್ಪು ಮಾಡ್ತಾನ ತಿದ್ದುವ ಅವಕಾಶ ಅದ. ಅದರ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ಎಲ್ಲಾ ಜನರ ಬಳಿ ಬರ್ಬೇಕಾಗ್ಯದ. ಆ ಒಂದು ನಿಟ್ಟಿನಲ್ಲಿ ಎಲ್ಲಾ ಒಂದು ಪರಮ ಪೂಜ್ಯರ ನೇತೃತ್ವದಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರದಲ್ಲಿ ಈ ಹೋರಾಟ ಈಗ ಸರ್ಕಾರಕ್ಕೆ ಇಲ್ಲೆಲ್ಲ ಒಂದಿಷ್ಟು ಲೆಟರ್ಗಳನ್ನ ತಯಾರು ಮಾಡಿದ್ದಾರೆ, ಒಂದಿಷ್ಟು ಸಹಿ ಸಂಗ್ರಹಗಳಾಗಿದ್ದಾವೆ. ಅವನ್ನೆಲ್ಲ ಮುಟ್ಟಿಸಿ ಮುಂದೆ ಅದಕ್ಕೆ ಏನಾದರೂ ಅವರು ಕ್ರಮ ಕೈಗೊಳ್ಳೋದಿದ್ದರೆ ಮತ್ತೆ ನೀವೆಲ್ಲರೂ ಕಲಿತು ಅದಕ್ಕೆ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನ ಮತ್ತೊಮ್ಮೆ ನಾವೆಲ್ಲರೂ ಮಾಡೋಣ. ಸಮಾಜದೊಳಗ ಅಶಾಂತಿ ಮೂಡಿಸ್ತಕ್ಕಂಥವ್ರಿಗೆ ತಕ್ಕ ಪಾಠವನ್ನ ಕಲಿಸೋಣ ಅಂತಕ್ಕಂಥ ಮಾತುಗಳನ್ನು ತಿಳಿಸಿ ನನ್ನ ಅಲ್ಪವಾದ ನುಡಿಗೆ ನಾನು ವಿರಾಮ ಮಾಡ್ತಾ ಇದ್ದೇನೆ. ಶೋಂಭೂಯ.